ಕೋಲಾರ ಜಿಲ್ಲೆಯಲ್ಲಿ ನೀರಾವರಿ ಅಂತರ್ಜಲ ಕಡಿಮೆ ಇದ್ದರೂ ರೈತರು ತಮ್ಮ ಕಠಿಣ ಪರಿಶ್ರಮ ಮತ್ತು ಸುಧಾರಿತ ತಂತ್ರಜ್ಞಾನದ ಮೂಲಕ ರೇಷ್ಮೆ ಉತ್ಪಾದನೆಯಲ್ಲಿ ತಮ್ಮದೇ ವಿಶಿಷ್ಟ ಛಾಪು ಮೂಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಕೋಲಾರ ಜಿಲ್ಲೆ ಅಂತರ್ಜಲದ ಕೊರತೆ ಎದುರಿಸುತ್ತಿರುವ ಪ್ರದೇಶವಾಗಿದೆ. ಬರಪೀಡಿತ ವಾತಾವರಣಕ್ಕೆ ಹಿಪ್ಪು ನೇರಳೆ ಕೃಷಿ ಚೆನ್ನಾಗಿ ಹೊಂದಿಕೊಳ್ಳಲಿದ್ದು, ಹೀಗಾಗಿ ರೈತರು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಕಡಿಮೆ ನೀರಿನಲ್ಲಿ ಉತ್ತಮ ಗುಣಮಟ್ಟದ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ಭಾಗದ ರೇಷ್ಮೆ ಕೃಷಿ ಕೇವಲ ಉಪಕಸುಬು ಮಾತ್ರವಲ್ಲದೆ ಗ್ರಾಮೀಣ ಜನರ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಕಡಿಮೆ ಮಳೆ ಬೀಳುವ ಮತ್ತು ಅಂತರ್ಜಲದ ಮಿತಿ ಇರುವ ಪ್ರದೇಶಗಳಲ್ಲಿ ನೀರಿನ ಲಭ್ಯತೆ ಹಾಗೂ ಕೃಷಿ ನಿರ್ವಹಣೆಗೆ ಅನುಗುಣವಾಗಿ ರೈತರು ವಿಭಿನ್ನ ಪದ್ಧತಿ ಆಯ್ಕೆ ಮಾಡಿಕೊಂಡಿದ್ದಾರೆ. ರೇಷ್ಮೆ ಕೃಷಿಯಲ್ಲಿ ಹಿಪ್ಪು ನೇರಳೆ ಬೇಸಾಯದ ವೇಳೆ ಗಿಡ ನೆಡಲು ಮುಖ್ಯವಾಗಿ 3 ರೀತಿಯ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಅವುಗಳೆಂದರೆ ಸಾಲು ಪದ್ಧತಿ, ಮರ ಪದ್ಧತಿ ಮತ್ತು ಗುಣಿ ಪದ್ಧತಿಯಿಂದ ಹಿಪ್ಪು ನೇರಳೆ ಕಡ್ಡಿ ಅಥವಾ ಸಸಿಗಳನ್ನು ನಿಗದಿತ ಅಂತರದ ಸಾಲುಗಳಲ್ಲಿ ನೆಡಲಾಗುತ್ತದೆ. ಪ್ರಸ್ತುತ ಆಧುನಿಕ ರೇಷ್ಮೆ ಕೃಷಿಯಲ್ಲಿ ಇಲಾಖೆಯು ಜೋಡಿ ಸಾಲು ಪದ್ಧತಿಯನ್ನು ಹೆಚ್ಚಾಗಿ ಅಳವಡಿಸಿಕೊಂಡಿದ್ದು, ಹಿಪ್ಪು ನೇರಳೆ ಗಿಡವನ್ನು ಸಣ್ಣ ಪೊದೆಯಂತೆ ಬೆಳೆಸದೆ ನಿರ್ದಿಷ್ಟ ಎತ್ತರದವರೆಗೆ ನೇರವಾಗಿ ಬೆಳೆಸಿ ದೊಡ್ಡ ಮರದ ಆಕಾರವನ್ನು ನೀಡಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಜಮೀನಿನ ಬದುಗಳಲ್ಲಿ ಬೆಳೆಸಲಾಗುತ್ತದೆ. ಇದು ಸಾಂಪ್ರದಾಯಿಕ ಮತ್ತು ಅತ್ಯಂತ ಜನಪ್ರಿಯ ಪದ್ಧತಿಗಳಲ್ಲಿ ಒಂದಾಗಿದೆ. ಇಲ್ಲಿ ನಿಗದಿತ ಅಂತರದಲ್ಲಿ ಚೌಕಾಕಾರದ ಗುಣಿಗಳನ್ನು ತೋಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ತುಂಬಿ ಸಸಿ ನೆಡಲಾಗುತ್ತದೆ. ರೇಷ್ಮೆ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಅಪಾರವಾಗಿದ್ದು, ಹಿಪ್ಪು ನೇರಳೆ ಎಲೆ ಬಿಡಿಸುವುದು, ಹುಳುಗಳಿಗೆ ಆಹಾರ, ಗೂಡು ಬಿಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇದರಿಂದ ಗ್ರಾಮೀಣ ಮಹಿಳೆಯರಿಗೆ ಸ್ಥಳೀಯ ಉದ್ಯೋಗ ದೊರೆತು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆ ಬೆಲೆ ಏರಿಳಿತ ಎದುರಿಸಲು ರೈತರಿಗೆ ತಾಂತ್ರಿಕ ತರಬೇತಿ, ವೈಜ್ಞಾನಿಕ ರೋಗ ನಿಯಂತ್ರಣ ಪದ್ಧತಿ, ಸ್ಥಿರವಾದ ಬೆಂಬಲ ಬೆಲೆ ಅಗತ್ಯವಿದೆ. ಸಾಂಪ್ರದಾಯಿಕ ಶ್ರಮದ ಜೊತೆಗೆ ಆಧುನಿಕ ತಂತ್ರಜ್ಞಾನ ಮತ್ತು ಸರ್ಕಾರದ ಪ್ರೋತ್ಸಾಹ ದೊರೆತರೆ ಮುಂದಿನ ಪೀಳಿಗೆಗೆ ಲಾಭದಾಯಕ ಉದ್ಯಮವಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂಶಯವಿಲ್ಲ. ದೂರದರ್ಶನದೊಂದಿಗೆ ರೇಷ್ಮೆ ಬೆಳೆಗಾರ ರಮೇಶ್ ತಮ್ಮ 2 ಎಕರೆ ಜಮೀನಿನಲ್ಲಿ ಮರ ಪದ್ಧತಿ ರೇಷ್ಮೆ ಮಾಡಲಾಗಿದೆ. ರೇಷ್ಮೆ ಕೃಷಿಯಲ್ಲಿ ಅಧಿಕ ಖರ್ಚು ಬರುತ್ತಿದ್ದು, ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ದೊರೆತಿರುವುದರಿಂದ ಅನುಕೂಲವಾಗಿದೆ ಎಂದು ಹೇಳಿದರು. ರೇಷ್ಮೆ ಬೆಳೆಗಾರ ಛಲಪತಿ ಮೊದಲು ಸಾಲು ಪದ್ಧತಿ ಇಳುವರಿ ಸರಿಯಾಗಿ ಬರುತ್ತಿರಲಿಲ್ಲ. ಹೀಗಾಗಿ ನಾವು ಮರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿ ತಿಂಗಳಿಗೆ 3 ಬ್ಯಾಚಿನಂತೆ ಹುಳು ಸಾಕಾಣಿಕೆ ಮಾಡುತ್ತೇವೆ. ಇದರಿಂದ ಗುಣಮಟ್ಟದ ಉತ್ಪಾದನೆ ಆಗುತ್ತಿದೆ ಎಂದರು. ಮರ ಪದ್ಧತಿ ಅಂತ ಗಿಡಕ್ಕೆ 3 ಅಡಿ ಸಾಲಿನಿಂದ ಸಾಲಕ್ಕೆ 9 ಅಡಿ ಮಾಡಿ ಸರ್. ಸ್ವಲ್ಪ ಚೆನ್ನಾಗಿ ಮೇಂಟೆನೆನ್ಸ್ ಹೋದ್ರೆ ಕ್ವಾಲಿಟಿ ಬರುತ್ತೆ ಸರ್. ಗೊಬ್ಬರದೊಂದು 25,000 ಕೊಟ್ರ, ಡ್ರಿಪ್ದೊಂದು 50,000 ಬಂತು ಸರ್. ಅಲ್ಲೇನು ಕೇಳಿದ್ರೆ ಅವ್ರು ಕೊಡ್ತಾರೆ ಸರ್, ಇಲ್ಲ ಅಂತ ಹೇಳಿಲ್ಲ. ಅಲ್ಲೇನಿದೆ ಅದು ಕೇಳಿ ನಾವು ಕೊಡ್ತಾರೆ ಸರ್. ಪಂಪ್ ಕೊಟ್ಟಿದ್ದಾರೆ, UPS ಕೊಟ್ಟಿದ್ದಾರೆ ಸರ್. ಅಲ್ಲೇನು ಅನುಕೂಲ ಮಾಡಿಕೊಡ್ತಾರೆ ಸರ್, ಕೇಳಿದ್ರೆ ಏನಿಲ್ಲ ಅಂತ. ರೇಷ್ಮೆ ಬೆಳೆಗಾರರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಗೋವಿಂದರಾಜು ರೇಷ್ಮೆ ಕೃಷಿ ಮಾಡುವುದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು. ಅಧಿಕಾರಿಗಳು ಯಾವ ಥರ ಪೇಮೆಂಟ್ ಮಾಡ್ತಾರೆ ಆ ಥರ ಪೇಮೆಂಟ್ ತಿಂಗಳಿಗೂ ಸಿಗ್ತಾ ಐತೆ. ಅದರಿಂದ ವೇಸ್ಟ್ ಏನಿಲ್ಲ. ದನ ಕರುಗಳು ಮೇವು ಆಗ್ತೈತೆ, ಒಳ್ಳೆ ಗೊಬ್ಬರ ಆಗ್ತೈತೆ, ಅದರಿಂದ ತೋಟ ಒಳ್ಳೆ ನಿರ್ವಹಣೆ ಆಗ್ತೈತೆ. ಇದರಿಂದ ರೇಷ್ಮೆ ಮಾಡೋರು ಎಲ್ಲ ರೈತರು ಒಳ್ಳೆ ಚೆನ್ನಾಗಿದ್ದಾರೆ, ಒಳ್ಳೆ ಉತ್ತಮವಾದ ಬೆಳೆಗಳು ಬರ್ತಾ ಇರ್ತದೆ. ಅದರಿಂದ ರೈತರು ರೇಷ್ಮೆ ಬೆಳೆಯೋರ ಫ್ಯಾಮಿಲಿನೂ ಚೆನ್ನಾಗಿದೆ. ಮಕ್ಕಳ ಎಜುಕೇಷನಲ್ಲಿ ಇನ್ನೊಂದು ಪ್ರತಿಯೊಂದಿಗೂ ಅನುಕೂಲ ಆಗೋದ್ರಿಂದ ರೇಷ್ಮೆ ಬೆಳೆಗಾರರಿಂದ ಒಳ್ಳೆಯ ರೇಷ್ಮೆ ಬೆಳೆಯಿಂದ ಒಳ್ಳೆ ಅನುಕೂಲ ಆಗ್ತಾ ಇದೆ. ಸ್ಥಳೀಯರಾದ ಅನಂತರ ರೇಷ್ಮೆ ಕೃಷಿ ಕೇವಲ ರೇಷ್ಮೆಗೆ ಮಾತ್ರ ಸಂಬಂಧಿಸದೆ ಇತರ ಕಸುಬುಗಳಿಗೂ ಪೂರಕವಾಗಿದೆ. ರೇಷ್ಮೆ ಕೃಷಿಯಲ್ಲಿ ಬಂದ ತ್ಯಾಜ್ಯವನ್ನು ಹಸು, ಮೇಕೆ, ಎಮ್ಮೆಗಳಿಗೆ ಹಾಕುವುದರಿಂದ ಹೈನೋದ್ಯಮ ವೃದ್ಧಿಯಾಗುತ್ತಿದೆ. ಇದರಿಂದ ಬರುವ ತ್ಯಾಜ್ಯದಿಂದ ತೋಟಗಳಿಗೆ ಉತ್ತಮ ಫಲವತ್ತತೆ ನೀಡಬಹುದು ಎಂದರು. ಈ ನಿಟ್ಟಿನಲ್ಲಿ ನಮ್ಮ ಒಂದು ಸಲಹೆ ಅಂತಂದರೆ, ಸರ್ಕಾರ ಈ ರೇಷ್ಮೆ ಬೆಳೆಗಾರರಿಗೆ ಇನ್ನಷ್ಟು ಸವಲತ್ತುಗಳನ್ನು ಕೊಡೋದ್ರ ಮೂಲಕ ಮತ್ತು ಅದರ ಮೂಲಕ ಉಪಕಸುಬಾಗಿ ಹೈನುಗಾರಿಕೆಯನ್ನು ಅವಲಂಬಿಸಿಕೊಂಡು ಒಳ್ಳೆಯ ಹಾಲು ಉತ್ಪಾದನೆ ಮಾಡಿ ಪೌಷ್ಟಿಕತೆಯ ಆಹಾರವನ್ನು ಅವರು ಜಾನುವಾರುಗಳಿಗೂ ಕೊಟ್ಟಂಗಾಗುತ್ತೆ ಮತ್ತು ಒಳ್ಳೆಯ ಪೌಷ್ಟಿಕದಾಯಕ ಹಾಲನ್ನು ಅವರು ಮಾರಾಟ ಮಾಡಿ ಜೀವನ ಕಟ್ಕೋಬಹುದು. ರೇಷ್ಮೆ ಇಲಾಖೆ ಕೋಲಾರ ಜಿಲ್ಲಾ ಉಪನಿರ್ದೇಶಕ ಆಂಜನೇಯ ರೆಡ್ಡಿ ಜಿಲ್ಲೆಯಲ್ಲಿ ಸಾಕಷ್ಟು ರೇಷ್ಮೆ ಬೆಳೆಗಾರರು ಇದ್ದು, ಇಲಾಖೆಯಿಂದ ಸಾಕಷ್ಟು ಸೌಲಭ್ಯ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರುತ್ತಿದ್ದಾರೆ ಎಂದು ತಿಳಿಸಿದರು.
ರೇಷ್ಮೆ ಬೆಳೆಗಾರರು ಏನು ದ್ವಿತಳಿ ಗೂಡನ್ನು ಏನು ಬೆಳೀತಾ ಇದ್ದಾರೆ KG ಒಂದಕ್ಕೆ 30 ರೂಪಾಯಿಯಿಂದ ಸಹಾಯಧನ ನೀಡ್ತಾರೆ. 1,000 ರೂಪಾಯಿ 100 ಮಟ್ಟಿಗೆ ಸಹಾಯಧನ ನೀಡ್ತಾ ಇದ್ದೀವಿ. ಇದು ರೇಷ್ಮೆ ಉತ್ತೇಜನ ಕಾಯ್ದೆ ಜೊತೆಗೆ ಆ ಬೆಳೆಗಾರ ಪ್ರತಿ ಮಹಿಳೆ ಉಚಿತವಾಗಿ ಜಿಲ್ಲಾ ಪಂಚಾಯಿತಿ ಮತ್ತು ಕೇಂದ್ರ ರೇಷ್ಮೆ ಮಂಡಳಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ರೇಷ್ಮೆ ಇಲಾಖೆಯಿಂದ ಉಚಿತವಾಗಿ ಸೋಂಕು ನಿವಾರಕ ನೀಡ್ತಾ ಇದ್ದೀವಿ. ಒಟ್ಟಾರೆ ಮನಸ್ಸಿದ್ದರೆ ಯಾವುದೇ ಕಠಿಣ ಕೆಲಸವನ್ನು ಮಾಡಬಹುದು ಎನ್ನುವುದಕ್ಕೆ ಕೋಲಾರ ಜಿಲ್ಲೆಯ ರೈತರು ಹಿಪ್ಪು ನೇರಳೆ ಬೆಳೆದು ಆರ್ಥಿಕವಾಗಿ ಸಬಲರಾಗುತ್ತಿರುವುದು ಸಾಕ್ಷಿಯಾಗಿದೆ.